ಮೈಸೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ವಸ್ತುಗಳ ಜಪ್ತಿ. ಕೋರ್ಟ್ ಆದೇಶದಂತೆ ಕೋರ್ಟ್ ಸಿಬ್ಬಂದಿ ಬಂದಿದ್ದಾರೆ ಜಪ್ತಿ ಮಾಡೋದಕ್ಕೆ. ಕಾರಣ ಏನಂದ್ರೆ ರಮ್ಮನಹಳ್ಳಿ ಗ್ರಾಮದಲ್ಲಿ ಕುಡಿಯುವ ನೀರು ಘಟಕಕ್ಕೆ ಭೂಸ್ವಾಧೀನ ಆಗಿತ್ತು. ವಿವಿಧ ಸರ್ವೆ ನಂಬರ್ಗಳ 45 ಎಕರೆ ರೈತರ ಜಮೀನುಗಳು ಭೂಸ್ವಾಧೀನ ಆಗಿದೆ. ಯಾವಾಗ 1994ರಲ್ಲಿ ಸುಮಾರು 45 ಎಕರೆ ಭೂಮಿ, 1 ಎಕರೆಗೆ 45,000ದಂತೆ ಪರಿಹಾರವನ್ನು ಕೊಡೋದಕ್ಕೆ ಒಪ್ಪಿತ್ತು. ಯಾವಾಗ 30 ವರ್ಷದ ಹಿಂದೆ. ಹೆಚ್ಚಿನ ಪರಿಹಾರ ಬೇಕು ಅಂತ ಗ್ರಾಮಸ್ಥರು ಕೋರ್ಟ್ ಮೊರೆ ಹೋಗಿದ್ರು. ಈಗ ಗ್ರಾಮಸ್ಥರ ಪರವಾಗಿ ತೀರ್ಪು ಪ್ರಕಟ ಆಗಿದೆ. ಗ್ರಾಮಸ್ಥರ ಪರವಾಗಿ ತೀರ್ಪು ಬಂದಿದೆ. ಕೋರ್ಟ್ ಏನು ಹೇಳ್ತು, ಸಂತ್ರಸ್ತರಿಗೆ ಹೆಚ್ಚಿನ ಪರಿಹಾರ ಕೊಡಬೇಕು ಅಂತ ಆದೇಶ ಕೊಡ್ತು. ಯಾವಾಗ 2021ರಲ್ಲೇ ಇಂಥದ್ದೊಂದು ಆದೇಶವನ್ನು ಕೊಟ್ಟರು ಕೂಡ ಎಕ್ಸ್ಟ್ರಾ ಹಣವನ್ನು ಕೊಡೋದಕ್ಕೆ ಪಾಲಿಕೆ ಮುಂದಾಗಿಲ್ಲ. ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಿಲ್ಲ. ಸಂತ್ರಸ್ತ ರೈತರಿಗೆ ಸೂಕ್ತ ಪರಿಹಾರವನ್ನು ಕೊಡೋದಕ್ಕೆ ವಿಳಂಬ ಆಗಿದೆ. ಚರಮಾಲುಗಳ ಜಪ್ತಿಗೆ ಕೋರ್ಟ್ ಆದೇಶ ಕೊಟ್ಟಿದೆ. ಇದೀಗ ಕೋರ್ಟ್ ಸಿಬ್ಬಂದಿ ಬಂದು ಜಪ್ತಿ ಮಾಡ್ತಿದ್ದಾರೆ. ಕೋರ್ಟ್ನ ಅಮೀನರು ಬಂದಿದ್ದಾರೆ. ವಕೀಲರ ಸಮ್ಮುಖದಲ್ಲಿ ಜಪ್ತಿ ಕಾರ್ಯ ಆಗ್ತಾ ಇದೆ. ಮಹಾನಗರ ಪಾಲಿಕೆಗೆ ಕೋರ್ಟ್ನ ಸಿಬ್ಬಂದಿ ಬಂದಿದ್ದಾರೆ, ಲಗ್ಗೆ ಇಟ್ಟಿದ್ದಾರೆ. ಎಲ್ಲ ಪೀಠೋಪಕರಣಗಳು ಜಪ್ತಿ ಮಾಡ್ತಾ ಇರುವಂತದ್ದು. ನೀವು 2 ಪ್ರಕರಣಗಳು, ಒಂದು ಅವಾಗಲೇ ನೋಡಿದ್ರಿ ಸಣ್ಣ ನೀರಾವರಿ ಇಲಾಖೆಯದ್ದು, ಅಲ್ಲಿ ಬರಬೇಕಾದಂತ ಪರಿಹಾರವೇ ಬಂದಿಲ್ಲ. ಇವರಿಗೆ ನಾವು 30,000 ಕೊಡ್ತೀವಿ ಅಂತ 1994ರಲ್ಲಿ ಹೇಳಿದ್ರು. ಆ ಪರಿಹಾರ ನಮಗೆ ಕಡಿಮೆ ಆಗುತ್ತೆ, ಜಾಸ್ತಿ ಕೊಡಬೇಕು ಅಂತ ಗ್ರಾಮಸ್ಥರು ಕೋರ್ಟಿಗೆ ಹೋಗಿದ್ರು. ತೀರ್ಪು ಗ್ರಾಮಸ್ಥರ ಪರವಾಗಿ ಬಂದಿದೆ, ಹಣವನ್ನು ಎಕ್ಸ್ಟ್ರಾ ಕೊಟ್ಟಿಲ್ಲ. ಹೀಗಾಗಿ ಭೂಸ್ವಾಧೀನ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಕಮಿಷನರ್ ಇದ್ದಾರೆ, ಟೆಕ್ನಿಕಲ್ ಹೆಡ್ ಇದ್ದಾರೆ, ನೀವು ಕೋರ್ಟ್ ಇಂದ ಬಂದಿರ ಅಂತ ಯಾರು ಮಾತಾಡ್ಬೇಕು. ಎಸ್ ಇದಾರಲ್ಲ ನೀವು ಯಾರು ಅಂತ ಗೊತ್ತಿದ್ರೆ ಪಾಪ ಅವ್ರ ಹತ್ರ ಯಾರು ಮಾಡ್ತಾ ಇಲ್ಲ. ಯಾರು ಅಂತ ಕೇಳಿದ್ರು ಮೀಡಿಯಾ ಅಂತ ಹೇಳಿ, ಮೀಡಿಯಾ ಆಯ್ತಾ ಅಂತ ಹೇಳಿ ಐಡಿ ಕಾರ್ಡ್ ತೋರಿಸು ಅಂತಂದ್ರು. ನಿಮ್ದು ಫಸ್ಟ್ ನಿಮ್ದು, ಯಾಕಂದ್ರೆ ಎಂಪ್ಲಾಯ್ ಅಂದ್ಮೇಲೆ ನಮ್ಮ ಅಟೆಂಡೆನ್ಸ್ ಇರುತ್ತೆ ಬಿಡಿ, ನಮ್ಗೆ ಗೊತ್ತಿರುತ್ತೆ. ಅವ್ರದ್ದು ಐಡಿ ಕಾರ್ಡ್ ಇರ್ಬೇಕು. ಕತ್ತಿಗೆ ಹಾಕೋಬೇಕಂದ್ರೆ ಸರ್ಕಾರದ ಆದೇಶ ಇದೆ. ಅದು ರೆಡ್ ಅಂಡ್ ಯೆಲ್ಲೋನಲ್ಲಿ ಐಡಿ ಕಾರ್ಡ್ ಕೊಡ್ಬೇಕು. ಒಂದು ಕೋಟಿ ಸರ್, ಎಕರೆಗೆ 1 ಕೋಟಿ, ಎಕರೆಗೆ 1 ಕೋಟಿ 45,000 ಕೊಟ್ಟಿದ್ದಾರೆ. 1 ಕೋಟಿ ಅಂತ ಆದೇಶ ಆಗದೆ ಸರ್. ಇದಾಗಿ ಒಂದು 35 ವರ್ಷ ಆಯ್ತು ಸರ್. ಇದು ವಾಟರ್ ಸಪ್ಲೈ ವಹಿಸ್ಕೊಂಡು ಈಗ ಆದೇಶ ಆಗಿರೋದು 4 ವರ್ಷ ಆಯ್ತು ಸರ್. ಎಕರೆಗೆ 1 ಕೋಟಿ ಸರ್, ಎಕರೆಗೆ 1 ಕೋಟಿ ಕೊಡ್ಬೇಕು ಅಂತ ಆದೇಶ ಆಗಿರೋದು ಕೋರ್ಟಿಂದ. ಇವರು ನಮಗೆ ಕೊಟ್ಟಿಲ್ಲ, ಎಲ್ಲ ವಿಳಂಬ ಮಾಡಿದ್ದಾರೆ. ಎಲ್ಲ ಬರೀ ಇದೇ ಹೇಳೋದು. ಬಂದು ಕೇಳಿದಾಗೆಲ್ಲ ಏನು ಆಯ್ತದೆ ಕೊಡ್ತೀವಿ ಅಂತ ಹೇಳ್ತಾರೆ, ಇನ್ನೂ ಪರಿಹಾರ ಕೊಟ್ಟಿಲ್ಲ. ಎಲ್ಲನೂ ಸರ್ ಇಲ್ಲಿ ಏನ್ ಚೇರವ ಎಲ್ಲ ತಗೊಂಡು ಹೋಗ್ತಾ ಇರೋದೆ ಕೋರ್ಟ್ಗೆ, ಎಲ್ಲ ಲಾರಿಗೆ ಹಾಕೊಂಡು. ಸರ್ ನಾವು ಒಂದು 18 ಸೀಟ್ ಇದ್ದೀವಿ ಸರ್ ಅಲ್ಲಿ ನಮ್ಮ ಜಮೀನು ಹೋಗಿರೋರು. ಸರ್ ಅಧಿಕಾರಿಗೆ ತಿಳಿಸಿ ನಾವು ಕೋರ್ಟಿಂದ ಆದೇಶ ಬಂದಿರೋದಕ್ಕೆ ತಾನೇ ಇಲ್ಲಿ ಬಂದಿರೋದು. ನಾವು ಅಧಿಕಾರಿಗೆ ತಿಳಿಸ್ತಂತೆ ನಾವು ಇಲ್ಲಿ ಬರೋಕ್ಕಾಗತ್ತಾ ಹೇಳಿ? ಅಕ್ವೇಷನ್ ಮಾಡಿದ್ದು 94-95 ಅಕ್ವೇಷನ್ ಮಾಡ್ಕೊಂಡ್ರು. 4-1 6-1 ಅಂತ ಮಾಡ್ಕೊಂಡ್ರು. ಅವಾಗ ಎಕರೆಗೆ AC ಅವರು 45,000 ಅವತ್ತಿನ ಏನು ಬೆಲೆ ಇತ್ತು ಅದರಂತೆ ಮಾಡಿದ್ರು. ಆಮೇಲೆ ನಾವು 10 ಜನ ಕೋರ್ಟ್ಗೆ ಹೋದೋ. ಕೋರ್ಟ್ಗೆ ಹೋದಾಗ ಕೋರ್ಟಲ್ಲಿ ಒಬ್ರಿಗೆ ಕೆಲವ್ರಿಗೆ 8.5 ಲಕ್ಷ ಆಯಿತು, ಕೆಲವ್ರಿಗೆ 15,99,000 ಆಯಿತು. ಅದರಲ್ಲಿ ಇಂಟ್ರೆಸ್ಟ್ ಎಲ್ಲ ಸೇರಿ 1 ಕೋಟಿ ರೂಪಾಯಿ ಕೋರ್ಟಲ್ಲಿ ಡಿಗ್ರಿ ಆಗಿದೆ. ಅದರಲ್ಲಿ ಎಕರೆಗೆ ಅದರಲ್ಲಿ ಹಿಂದೆ ಅರ್ಧ ಅಮೌಂಟ್ ಕೊಟ್ಟಿದ್ದಾರೆ. ಇನ್ನು ಅರ್ಧ ಅಮೌಂಟ್ಗೆ ಸುಮಾರು 2 ವರ್ಷದಿಂದ ಒದ್ದಾಡಿಸ್ತಾ ಕುಂತು. ಆದೇಶ ಆಗಿ 5 ವರ್ಷದಿಂದ ಆಗದೆ. 5 ವರ್ಷದಿಂದ ವಿಳಂಬ ಮಾಡಿ ಸರ್ಕಾರಕ್ಕೆ ಭಾರಿ ಹೊರೆ ತಂದು ಕಾರ್ಪೊರೇಷನ್ ಅವರು ಅದು ಅವ್ರ ತಲೆ ಮೇಲೆ ಹಾಕಿದ್ರೆ ಅದು ಸರಿಯಾಗುತ್ತೆ ಅವ್ರ ಸಂಬಳದ ಮೇಲೆ. ಇವತ್ತು ಎಲ್ಲನೂ ಗೋರ್ಕೊಂಡು ಜಪ್ತಿ ಆರ್ಡರ್ ಮಾಡಿಸಿ ಎಲ್ಲನೂ ತಗೊಂಡು ಅವ್ರ ಕಂಪ್ಯೂಟ್ರು, ಅವ್ರ ಕುರ್ಚಿ, ಕಮಿಷನರ್ದು ಎಲ್ಲನೂ ತಗೋಕೆ ರೆಡಿಯಾಗಿದ್ವಿ.